ಕೊರಟಗೆರೆಯಲ್ಲಿ ರೈತರಿಗಾಗಿ ಮಾದರಿ ಕಾರ್ಯಕ್ರಮ. ಮಿಶ್ರತಳಿ ರಾಸುಗಳ ಹಾಲು ಕರೆಯುವ ಸ್ಪರ್ಧೆ ಆಯೋಜನೆ. ರೈತರ ಕಲ್ಯಾಣ ಮತ್ತು ಪಶುಪಾಲನಾ ಉತ್ತೇಜನಕ್ಕಾಗಿ ತುಮುಲ್ ಜಿಲ್ಲಾ ರೈತರ ಹಾಗೂ ಎಂಪಿಸಿಎಸ್ ನೌಕರರ ಕಲ್ಯಾಣ ಟ್ರಸ್ಟ್, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಸೇರಿದಂತೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ಕೊರಟಗೆರೆ ತಾಲೂಕಿನ ಯಲ್ಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಮಿಶ್ರತಳಿ ರಾಸುಗಳ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕುಂಚಿಟಿಗ ಮಠದ ಹನುಮಂತನಾಥ ಸ್ವಾಮೀಜಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಿಶ್ರತಳಿ ಹಸುಗಳ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಹೆಣ್ಣು ಕರುಗಳ ಪ್ರದರ್ಶನ ಸ್ಪರ್ಧೆಗಳು ಎಲ್ಲರ ಗಮನ ಸೆಳೆದ್ವು. ಉತ್ತಮ ತಳಿ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅಲ್ಲದೆ ಹೆಚ್ಚು ಹಾಲು ನೀಡಿದ ಹಸುವಿನ ಮಾಲೀಕರಿಗೆ 30,000 ನಗದು ಬಹುಮಾನವನ್ನ ನೀಡಲಾಯಿತು. ಅಲ್ಲದೆ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನ ಕೂಡ ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಹಲವರು ಮಾತನಾಡಿ, ಪಶುಪಾಲನೆಯಲ್ಲಿ ರೈತರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಉಪಯುಕ್ತವಾಗಿವೆ. ಕೃಷಿಯನ್ನ ನಂಬಿಕೊಂಡಿರುವ ರೈತರಿಗೆ ತರಬೇತಿ ಹಾಗೂ ಸಹಕಾರ ಅವಶ್ಯಕವಾಗಿದೆ. ರೈತಪರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇರೋದು ಹೆಮ್ಮೆಯ ವಿಚಾರ ಎಂದಿದ್ದಾರೆ. ಗ್ರಾಮೀಣ ಭಾಗದ ಜಾನುವಾರುಗಳ ದೃಷ್ಟಿಯಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ಇಂಥ ಮೇಳಗಳು, ಜೊತೆಗೆ ಆರೋಗ್ಯದ ಸಂಬಂಧಪಟ್ಟಂತ ಏನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಬಹಳ ಅತ್ಯವಶ್ಯಕ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಮತ್ತು ಗ್ರಾಮೀಣ ಭಾಗದ ಬದುಕು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಯಾವಾಗಲೂ ಹೇಳ್ತೀವಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಗೊಳ್ಳುವಂಥ ಸಂಬಳವನ್ನು ನಮ್ಮ ಒಂದು ಹಸುಗಳನ್ನು ಕಟ್ಕೊಂಡು ಅಷ್ಟು ದುಡಿಬೇಕು. ನಿನ್ನೆ ನಾನು ಸಂಜೆ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಕೂಡ ನಾನು ನೋಡಿದೆ, ಒಂದು ಹಸು 15-20 ಲೀಟರ್ ಹಾಲು ಕರೆಯುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ತುಂಬ ಒತ್ತಡದ ಬದುಕನ್ನು ಕಟ್ಕೊಳ್ಳೋದು ಬದಲು ನಮ್ಮ ಹೈನುಗಾರಿಕೆ ಹೆಚ್ಚು ಒತ್ತು ಕೊಟ್ಟರೆ ನಾವು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಇಂಥ ಕಾರ್ಯಕ್ರಮ ಎಲ್ಲ ಹಾಲು ಒಕ್ಕೂಟದ ಪ್ರದೇಶಗಳಲ್ಲಿ ಆಗಬೇಕು. ರೈತರಿಗೆ ನಾವು ಇದನ್ನು ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಯಾಕೆಂದರೆ ನಿನ್ನೆ ನಾನು ಇಲ್ಲಿ ಬಂದು ನೋಡಿದಾಗ ಪಾಪ ಸಾಯಂಕಾಲ 10-15 ಲೀಟ್ರ್ ಹಾಲು ಕರೆದು ಬೆಳಗ್ಗೆ 17 ಲೀಟ್ರ್ ಹಾಲು ಕರೆದು ವಿಜೇತರಾಗಿದ್ದಾರೆ. ಇಂತಹ ಒಂದು ಪ್ರೋತ್ಸಾಹವನ್ನು ಮಾಡಿದಾಗ ರೈತರಿಗೆ ಹುಮ್ಮಸ್ಸು ಬರುತ್ತೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹಸುಗಳನ್ನು ಸಾಕಬೇಕು, ಹೆಚ್ಚು ಹಣವನ್ನು ಗಳಿಸಬೇಕು ಅಂತ ಒಂದಿದೆ. ಇವತ್ತು ಈ ಕಾರ್ಯಕ್ರಮ ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಿದ್ದಲಿಂಗಯ್ಯರಿಗೆ ತುಂಬಾ ಧನ್ಯವಾದಗಳು. ಒಟ್ಟಾರೆ ರೈತರಿಗೆ ಪಶುಪಾಲನೆ, ತರಬೇತಿ ಹಾಗೂ ಆರೋಗ್ಯ ಸೇವೆಗಳ ಮೂಲಕ ಬೆಂಬಲ ನೀಡುವ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿದ್ದು, ಸಂಕಷ್ಟದಲ್ಲಿರುವ ರೈತರಿಗೆ ಇಲಾಖೆಗಳು ಹಾಗೂ ಸಂಘಗಳು ಇನ್ನಷ್ಟು ಕೈಜೋಡಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ರೈತರು ಹಾಜರಿದ್ದರು. ಭರತ್ ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.